ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರೈತರ ಗೆಳತಿ ಅರುಣಾ ನಾಗರಾಜ್. ಈ ಚಾನಲ್ ಮೂಲಕ ರೈತರಿಗೆ ಉಪಯುಕ್ತ ಮಾಹಿತಿ ಸಿಕ್ಕಲ್ಲಿ ಈ ಚಾನಲ್ ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಭಾವನೆ. ಇವತ್ತು 25 ವರ್ಷಗಳಿಂದ ದಾಳಿಂಬೆ ಕೃಷಿಯಲ್ಲಿ ಯಶಸ್ಸು ಕಂಡ ರೈತನ ಯಶೋಗಾಥೆಯನ್ನು ನೋಡೋಣ. ಮುಂಬರುವ ವಿಡಿಯೋನಲ್ಲಿ ದಾಳಿಂಬೆಯಲ್ಲಿ ಸಮಗ್ರ ಸಸ್ಯರಕ್ಷಣಾ ಕ್ರಮಗಳನ್ನು ಸಹ ಅವರು ತಿಳಿಸಲಿದ್ದಾರೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಕೃಷಿ ಸಮಸ್ಯೆಗಳಿಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈಗ ರೈತನ ಮಾತುಗಳಲ್ಲೇ ನಾವು ಅವರ ಯಶಸ್ಸಿನ ಗಾಥೆಯನ್ನು ಕೇಳಿ ತಿಳಿಯೋಣ. ಎಲ್ಲರಿಗೂ ನಮಸ್ತೆ. ನಾನು ಡಾಕ್ಟರ್ ಮಾರುತೇಶ್ ಅಂತೇಳಿ ನಾನು ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೂ ಏನಂತಂದರೆ ನಮ್ಮ ಕುಟುಂಬ ಜೊತೆ ನಾನು 2005ರಿಂದನೂ ಈ ದಾಳಿಂಬೆ ಬೆಳೆಯಲ್ಲಿ ತೊಡ್ಕೊಂಡಿದ್ದೀನಿ. ಈ ದಾಳಿಂಬೆ ಬೆಳೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ನಮ್ಮ ಚಿತ್ರದುರ್ಗ ಭಾಗಕ್ಕೆ ಸಾಕಷ್ಟು ಅತ್ಯುತ್ತಮವಾದಂಥ ಬೆಳೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಮಳೆ ಬೀಳ್ದಿರೋ ಹಾಗೂ ಬಿಸಿಲು ಬಾರದಿರೋ ಅಂಥ ಒಂದು ಪ್ರದೇಶ ಆಗಿದೆ. ಹಾಗೂ ಏನಂತ ಹೇಳಿದ್ರೆ ಈ ಚಿತ್ರದ ಈ ಒಂದು ಏನಂತಂದರೆ ಈ ಮಣ್ಣು ಸಹ ಏನಂತಂದರೆ ಕೆಂಪು ಮಣ್ಣು ಆಗಿರೋದ್ರಿಂದ ಈ ಬೆಳೆಗೆ ತುಂಬ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಈ ಒಂದು ಬೆಳೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಒಂದು ನಾವೇನಂತ ಹೇಳಿದ್ರೆ ಒಂದು 10ರಿಂದ 10 ದಾಯ ಮಾಡಿ ಏನಂತ ಹೇಳಿದ್ರೆ ಒಂದೊಂದು ಗಿಡಗಳನ್ನ ಹಾಕಿದ್ದೀರಿ. ಹಾಗೂ ಏನಂತಂದರೆ ಒಂದು ಎಕರೆಗೆ ಏನಂದ್ರೆ 400 ಗಿಡ ಏನಂತ ಹೇಳಿದ್ರೆ ಇಡ್ಬೋದಾಗಿರುತ್ತೆ. ಹಾಗೂ ಇಲ್ಲಿ ಏನಂತ ಹೇಳಿದ್ರೆ ಈ ಗಿಡ ಏನಂತಂದರೆ 3 ವರ್ಷದ ತನಕ ಒಂದು ನಾವು ನೋಡ್ಕೊಬೇಕಾಗತ್ತೆ. ನಂತರ ಇದೇನಂತಂದರೆ ಹಣ್ಣು ಬಿಡೋಕ್ಕೆ ಸಂಪೂರ್ಣವಾಗಿ ಎಲ್ಲ ಗಿಡಗಳನ್ನ ನಾವು ಹಣ್ಣು ಬಿಡೋಕ್ಕೆ ಸಾಧ್ಯತೆ ಇರೋಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಹಾಗೂ ಏನಂತಂದರೆ ಸಂಪೂರ್ಣವಾಗಿ ನಾವು ಇದಕ್ಕೆ ಏನಂತಾರೆ ಡ್ರಿಪ್ ಇರಿಗೇಷನ್ ಮೂಲಕ ಏನಂತಂದರೆ ನೀರುಗಳನ್ನ ಹಾಯಿಸೋ ಅಂಥದ್ದು, ಹಾಗೂ ಫರ್ಟಿಲೈಸರ್ಸು ಸಹ ನಾವು ಡ್ರಿಪ್ ಮೂಲಕನೇ ನಾವು ನೀಡುವಂಥದ್ದು ನಾವು ಏನು ಮಾಡಿದ್ದೀರಿ ಮಾಡ್ತಾ ಹೋಗ್ತಾ ಇದ್ದೀರಿ. ಹಾಗೂ ಏನಂತಂದರೆ ಇದು ಏನಂದರೆ ಸಾಕಷ್ಟು ಒಂದು ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಅಂದರೆ 1:3 ಅಷ್ಟು ನಮಗೆ ಇದು ಲಾಭದಾಯಕವಾಗಿ ನಮಗೆ ಇದು ಆದಾಯ ತಂದುಕೊಡುವಂಥದ್ದು ನಾವು ನೋಡ್ತಾ ಹೋಗ್ತಿದ್ದೀರಿ. ಒಂದೊಂದು ಗಿಡಕ್ಕೆ ಏನಿಲ್ಲ ಅಂತ ಹೇಳಿದ್ರು 15ರಿಂದ 20 kg ಅಷ್ಟು ನಮ್ಗೆ ಏನಂತಂದರೆ ಹಣ್ಣು ಬಿಡೋಕ್ಕೆ ಇದರಿಂದ ಸಾಧ್ಯತೆ ಇರೋಂಥದ್ದನ್ನ ಗಮನಿಸ್ಬೋದಾಗಿದೆ. ಹಾಗೂ ಪ್ರಮುಖವಾಗಿ ರೈತರು ಈ ಬೆಳೆ ಬೆಳಿಬೇಕಾದ್ರೆ ಏನಂತಂದರೆ ಏನು ತಪ್ಪು ಮಾಡ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರು ತರೋಂಥ ಸಸಿಗಳು ಆರೋಗ್ಯಕರ ಆಗಿದೆಯಾ ಅಂತೇಳಿ ಅವ್ರು ನೋಡ್ಕೊಂಡು ಸಸಿಗಳನ್ನ ತಗೊಂಬರೋಂಥದ್ದು ನಾವು ತುಂಬ ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಏನಂತ ಹೇಳಿದ್ರೆ ಅವರು ದಿನನಿತ್ಯನೂ ಸಹ ಗಿಡಗಳ ಒಂದು ಆರೋಗ್ಯ ಯಾವ ರೀತಿ ಇದೆ, ಅದರಲ್ಲಿ ಏನಾದರೂ ರೋಗ ಬರ್ತಿದೆಯಾ ಅಂತೇಳಿ ಅವ್ರು ಪರೀಕ್ಷೆ ಮಾಡೋವಂಥದ್ದು. ಹಾಗೂ ಏನಂತಂದರೆ ಕೊಳ್ತಿರೋಂಥ ಹಣ್ಣುಗಳನ್ನ ನಾವು ಎಲ್ಲಾದರೂ ಬೇರೆ ಕಡೆ ಹಾಕೋಂಥದ್ದು. ನೆಕ್ಸ್ಟು ಏನಂತಂದರೆ ರೋಗಗ್ರಸ್ತ ಗಿಡಗಳನ್ನ ತೆಗೆದುಹಾಕೋಂಥದ್ದು. ಇವೆಲ್ಲನೂ ಸಹ ಏನಂತಂದರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ರೈತರು ಮಾಡಬೇಕಾಗಿರೋಂಥದ್ದು ಅವಶ್ಯಕತೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಏನಂತಂದರೆ ಇದರ ಒಂದು ಉತ್ಪಾದಕತೆ ಹೆಚ್ಚು ಮಾಡೋಕ್ಕೆ ನಾವು ಏನು ಮಾಡೋಕ್ಕಾಗಿದೆ ಅಂತಂದರೆ, ಸಾಕಷ್ಟು ಏನಂದರೆ ಕಳೆಗಳನ್ನ ನಾವು ಸರಿಯಾದ ಸಮಯದಲ್ಲಿ ಕಳೆಗಳನ್ನ ತೆಗೆಯುವಂಥದ್ದು ಸಾಕಷ್ಟು ಅವಶ್ಯಕತೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಹಣ್ಣು ಬಿಡಬೇಕಾದ್ರೆ ಇದನ್ನು ಸಂಪೂರ್ಣವಾಗಿ ಏನಂತಂದರೆ ಒಂದು ಕಟಿಂಗ್ ಥರ ಮಾಡಿ ಏನು ಮಾಡಬೇಕಾಗಿದೆ ಅಂತಂದರೆ ಔಷಧಿ ಸಿಂಪಡಿಸಿ ಏನಂತಂದರೆ ನಾವು ಹಣ್ಣಿಗೆ ಬಿಡಬೇಕಾಗಿರುತ್ತೆ. ಹಾಗೂ ಒಂದು ಗಿಡಕ್ಕೆ ಎಷ್ಟು ಹಣ್ಣುಗಳು ಸಾಮರ್ಥ್ಯ ಇದೆ ಅಂತೇಳಿ ಗಮನಿಸಿ ಸಹ ಏನು ಅಂತ ಹೇಳಿದ್ರೆ ಆ ಒಂದು ಏನಂತಂದರೆ ಒಂದು ಹೂವು ಸೆಟ್ಟಿಂಗ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಹಾಗೂ ಏನಂತಂದರೆ ಈಗ ಬೇಕಾದಂಥ ಎಲ್ಲ ಒಂದು ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸು ಸಹ ಏನಂತಂದರೆ ಮೈಕ್ರೋನ್ಯೂಟ್ರಿಯನ್ಸು ಸಹ ಏನಂತಂದರೆ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಫಲವತ್ತತೆ ಬರೋಕ್ಕೆ ಇದರಿಂದ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಮತ್ತು ಏನಂತಂದರೆ ಇದ್ರ ಏನು ಸಮಸ್ಯೆಗಳನ್ನ ಸಾಮಾನ್ಯವಾಗಿ ಎದುರಿಸ್ತಾರೆ ಅಂತ ಹೇಳಿದ್ರೆ, ಮಾರುಕಟ್ಟೆ ಬೆಲೆಯ ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತಿರ್ತಾರೆ. ಅಂದರೆ ಏನಂತಂದರೆ ಬೆಲೆಗಳು ಕೆಲ ಟೈಮಲ್ಲಿ ಏನಂತಂದರೆ ವೇರಿಯೇಷನ್ ಆಗೋಂಥದ್ದನ್ನ ನಾವು ಗಮನಿಸ್ಬೋದಾಗಿರುತ್ತೆ. ಹಾಗೂ ಏನಂತ ಹೇಳಿದ್ರೆ ಸಾಕಷ್ಟು ರೋಗಗಳು ಬರೋಕ್ಕೆ ಸಾಧ್ಯತೆ ಆಗಿರೋಂಥದ್ದನ್ನ ನಾವು ಗಮನಿಸ್ಬೋದಾಗಿರುತ್ತೆ. ಹಾಗೂ ಏನಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಒಂದು ಪರಿಸರ ವಿಕೋಪಗಳು ಜಾಸ್ತಿ ಆಗೋಂತಂದರೆ ಮತ್ತು ಹೆಚ್ಚು ಮಳೆ ಬೀಳುವಂಥದ್ದು ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಥರ ವಾತಾವರಣ ಬದಲಾವಣೆಗಳು ಸಹ ಏನಂತ ಹೇಳಿದ್ರೆ ರೈತರಿಗೆ ಏನಂತಂದರೆ ಇದು ಬೆಳೆಯಲ್ಲಿ ಏನಂತಂದರೆ ನಷ್ಟ ಸಂಭವಿಸೋಕ್ಕೆ ಸಾಧ್ಯತೆ ಆಗ್ತಾ ಹೋಗ್ತಾ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಾರೆ ಏನಂತ ಹೇಳಿದ್ರೆ ಈ ಎಲ್ಲ ಬೆಳೆಗಳು ಕಂಪೇರ್ ಮಾಡಿದಾಗ ಈ ಒಂದು ಬೆಳೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಏನಂತಂದರೆ ಲಾಭ ಗಳಿಸೋಕ್ಕೆ ಸಾಧ್ಯತೆ ಇರುತ್ತೆ. ಹಾಗೂ ಏನಂತಂದರೆ ನಾವು ಒಂದು ಬೆಳೆ ಬೆಳಿಬೇಕಾದ್ರೆ ಇದರ ಒಂದು ಬಗ್ಗೆ ಏನಂತಂದರೆ ಒಂದು ಸ್ಮಾಲಾಗಿ ಏನಂತಂದರೆ 1 ಎಕರೆದಲ್ಲಿ ನಾವು ಇದನ್ನು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದು. ಹಾಗೂ ಅನುಭವಸ್ಥರಿಂದ ನಾವು ಇದ್ರ ಬಗ್ಗೆ ಸಾಕಷ್ಟು ಒಂದು ತಿಳ್ಕೊಂಡು ಏನಂತ ಹೇಳಿದ್ರೆ ಒಂದು ಏನಂತಂದರೆ ಈ ಒಂದು ಹಣ್ಣನ್ನು ಬೆಳೆಯೋಕ್ಕೆ ನಾವು ಮುಂದಾಗಬೇಕಾಗಿರುತ್ತೆ. ಹಾಗೂ ಏನಂತಂದರೆ ಸರಿಯಾದ ಮಾರ್ಗದರ್ಶಕರ ಮೂಲಕ ಏನಂತಂದರೆ ಕಾಲಕ್ಕೆ ಇದನ್ನು ಏನಂತಂದರೆ ಬೇಕಾಗಿರೋಂಥ ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ಗಳು ಇವನ್ನೆಲ್ಲ ನಾವು ನೀಡ್ಕೊಂಡು ಒಂದು ಏನಂತಂದರೆ ಬೆಳೆ ಬೆಳೆದ್ರೆ ಗ್ಯಾರಂಟಿ ಇದೊಂದು ನಮಗೆ ಲಾಭದಾಯಕವಾಗಿ ಬೆಳೆ ಅಂತಲೇ ಹೇಳ್ಬೋದಾಗಿದೆ. ಥ್ಯಾಂಕ್ ಯು.